ಎಲ್ಲರಿಗೂ ನಮಸ್ಕಾರಗಳು. ಇಂದು ನಾವು TET ಗಣಿತದ ಪ್ರಮುಖ ಪ್ರಶ್ನೆಗಳ ಬಗ್ಗೆ ಅಧ್ಯಯನ ಮಾಡೋಣ. ಇದರಲ್ಲಿ ನಮಗೆ ನಮ್ಮ ಪರೀಕ್ಷೆಗೆ ಸುಲಭವಾಗಿ ಯಾವ ರೀತಿಯಿಂದ ಪ್ರಶ್ನೆಗಳನ್ನು ಬಿಡಿಸಬಹುದೆಂಬುದನ್ನು ನಾನು ಹೇಳಿಕೊಡುತ್ತೇನೆ. ಇದೀಗ ನಮ್ಮ ಮೊದಲನೇ ಪ್ರಶ್ನೆ 23.43 ಕೊಟ್ಟಿದ್ದಾರೆ. ಇದರಲ್ಲಿ ನಾವು ಇದನ್ನು P/Q ರೂಪದಲ್ಲಿ ವಿಸ್ತರಿಸಬೇಕು. ನೋಡಿ, ಈ ರೀತಿಯ ಪ್ರಶ್ನೆಗಳು ಬಹಳ ಸುಲಭವಾಗಿ ಮಾಡಬಹುದು. ಇದರಲ್ಲಿ ನಾನು ಮೊದಲನೇದಾಗಿ ನೀವು ತಿಳಿದುಕೊಳ್ಳಬಹುದು, ಏಕೆಂದರೆ ಬಾರ್ 43 ಬಾರ್ ಅಂದರೆ 43 ರಿಪೀಟ್ ಆಗಿ ಬರೀತಿದ್ದೇವೆ ನಾವು. ಇದು ಪುನಃ ಬರೀತಿದ್ದೇವೆ. ಪುನಃ ಅಂದರೆ ಇದು ನಾನು ಬಾರನ್ನು ತೆಗೆದಾಗ ಇಲ್ಲಿ ಪಾಯಿಂಟ್ ಇದೆ ನೋಡಿ, ಇದು ಕಂಟಿನ್ಯೂಸ್ ಯಾವ ರೀತಿ ಬರೀತಾನೋ 43 43 43 43 ಹೀಗೆ ಕಂಟಿನ್ಯೂಸ್ ಆಗಿ ಬರೆಯುತ್ತೇವೆ. ಆದ ಕಾರಣ ಈ ಕಂಟಿನ್ಯೂಸ್ ಬರೆಯುವುದು ಬದಲಾಗಿ ನಾನು ಏನು ಮಾಡುತ್ತೇನೆ, ಅವರು ಬಾರ್ ಕೊಟ್ಟಿದ್ದಾರೆ, ಇದನ್ನು ನಾವು P/Q ರೀತಿಯಲ್ಲಿ ಬರೆಯಬೇಕು. ಈ ಕೊಟ್ಟಿರುವ ಪ್ರಶ್ನೆಯನ್ನು ನಾನು X ಅಂತ ಕನ್ಸಿಡರ್ ಮಾಡುತ್ತೇನೆ. 23.4343 ಕಂಟಿನ್ಯೂಸ್ ಆಗಿರುತ್ತದೆ. ಇದರಲ್ಲಿ ನೋಡಬಹುದು ನಾವು ಬಿಂದುವಿನ ಆದ ನಂತರ 2 ಸಂಖ್ಯೆಗಳಿದೆ. ಆದ ಕಾರಣ ನಾನು 100ರಿಂದ Xಗೆ ಇಂಟು ಮಾಡುತ್ತೇನೆ. ಅದೇ ರೀತಿ ಇದನ್ನು 100ನ್ನು ಇಂಟು ಮಾಡಿದರೆ ಅಂದರೆ ಗುಣಾಕಾರ ಮಾಡಿದರೆ ನಮಗೆ 2343.43 ಸಿಗುತ್ತದೆ. ಇಲ್ಲಿ ನೋಡಬಹುದು 4343 ಕಂಟಿನ್ಯೂ. ನಾನು ಏನು ಮಾಡಿಲ್ಲ, ಇದನ್ನು ಇಕ್ವೇಷನ್ 1 ಅಂತ ಕನ್ಸಿಡರ್ ಮಾಡ್ತಾನೆ, ಇದನ್ನು 2 ಅಂತ ಕನ್ಸಿಡರ್ ಮಾಡ್ತೀನಿ. ಏನು ಮಾಡಿಲ್ಲ, ಸುಲಭವಾಗಿ X = 23 ಇದೆ. ಬಿಂದುವಿನ ಮೊದಲು 2 3 2 ಸಂಖ್ಯೆಗಳಿವೆ. ಆದ ಕಾರಣ ನಾನು ಇದನ್ನು 100ರಿಂದ ಗುಣಿಸುತ್ತೇನೆ Xಕ್ಕೆ. ಅದೇ ರೀತಿ ಇದನ್ನು 100ರಿಂದ ಗುಣಿಸಿದರೆ 2343.43 ಆಗಿದೆ. ಇದೀಗ ನೆಕ್ಸ್ಟ್ ಏನು ಮಾಡೋದಂದರೆ, ನಾವು ಇಕ್ವೇಷನ್ 2 1ರಲ್ಲಿ ಕಳೆಯುತ್ತೇವೆ. ಕಳೆದಾಗ ಏನಾಗುತ್ತೆ ನೋಡಿ, ನಾನು ಇಕ್ವೇಷನ್ 2 ಬರೆಯುತ್ತೇನೆ. 10x = 2343.4343 ಕಂಟಿನ್ಯೂ ಆಗಿರುತ್ತೆ. ಎಕ್ಸನ್ನು ಕಳೆದಾಗ ಇಲ್ಲಿ X ಬರೀತೇನೆ = ಇಲ್ಲಿ ನೋಡಿ ಬಿಂದುವಿನ ಕೆಳಗೆ ಬಿಂದುವು 23 ಇಲ್ಲೂ ಬರುತ್ತೆ. ರಿಮೈನಿಂಗ್ 434343 ಕಳೆದಾಗ ಇದು ಮೈನಸ್ ಆಗುತ್ತೆ. ಇಲ್ಲೂ ಕೂಡ ಏನಾಗುತ್ತೆ, ಮೈನಸ್. 10ರಲ್ಲಿ 1x ಅನ್ನು ನಾವು ಕಳೆದಾಗ 9x = 0 0 0 0 ಬಿಂದು ಸೇಮ್ ಆಸ್ ಇಟ್ ಇಸ್. 3ರಲ್ಲಿ 3 ಕಳೆದಾಗ 0, 4ರಲ್ಲಿ 2 ಕಳೆದಾಗ 2, 3 2. ನಿಮಗೆ ಗೊತ್ತಿರೋ ಹಾಗೆ 9x = 2320 ಬಿಂದುವಿನ ಹತ್ರ ಬರೆಯೋದು ನಡೆಯುತ್ತೆ. ಆದ ಕಾರಣ x = ಇದು ಇಂಟು ಇದೆ, ಈ ಸೈಡ್ ಹೋದಾಗ ಏನಾಗುತ್ತೆ, ಡಿವೈಡ್. ಎಲ್ಲರಿಗೂ ಗೊತ್ತಿರೋ ಹಾಗೆ 2320 / 9 ವೇಟ್ ಇದು 100 ಇದೆ. 100ರಲ್ಲಿ x ಅನ್ನು ಕಳೆದಾಗ 99. ಆದ ಕಾರಣ 99 ಇಲ್ಲಿ ಬಂದರೆ ಏನಾಗುತ್ತೆ, 2320 / 99. ಆದ ಕಾರಣ ಇದರಲ್ಲಿ ನಮ್ಮ ಆಪ್ಷನ್ ಯಾವುದು, ಆಪ್ಷನ್ ಎ 2320 / 99 2320 / 99. ಈ ರೀತಿಯ ಪ್ರಶ್ನೆಗಳು ಪ್ರಮುಖವಾದದ್ದು ಮತ್ತು ನಿಮಗೆ ಬಹಳ ಪ್ರಮುಖವಾದ ಪ್ರಶ್ನೆಯಾಗಿದೆ. ನಾವು ಮುಂದೆ ಹೋದರೆ ಮುಂದೆ ಒಂದು ಕ್ವಶನ್ ನಾನು ಚೂಸ್ ಮಾಡಿದ್ದೇನೆ. ಈ ರೀತಿಯ ಪ್ರಶ್ನೆಗಳು ನಿಮಗೆ ನಿಮ್ಮ ಎಕ್ಸಾಮ್ಗೆ ಬಹಳ ಹೆಲ್ಪ್ ಆಗುತ್ತದೆ. ನಾನು ಇದರಲ್ಲಿ ಬಹಳ ಮುಖ್ಯವಾದ ಪ್ರಶ್ನೆಗಳು ನಿಮ್ಮ ಎಕ್ಸಾಮ್ಗೆ ಹೆಲ್ಪ್ ಆಗಲು ನಾನು ಆಯ್ಕೆ ಮಾಡಿದ್ದೇನೆ. ಇಲ್ಲಿ ಕ್ವಶನ್ ನೋಡಿ, ಮುಂದಿನ ಕ್ವಶನ್, ತಾಯಿ ಮತ್ತು ಮಗಳ ಈಗಿನ ವಯಸ್ಸಿನ ಅನುಪಾತ. ತಾಯಿ ಮತ್ತು ಮಗಳ ಈಗಿನ ವಯಸ್ಸಿನ ಅನುಪಾತ ಕೊಟ್ಟಿದ್ದಾರೆ. ಎಷ್ಟು? 7 ಅನುಪಾತ. ತಾಯಿ ಮತ್ತು ಮಗಳ ಈಗಿನ ವಯಸ್ಸಿನ ಅನುಪಾತ 7:7 ಆದಾಗ 10 ವರ್ಷಗಳ ನಂತರ ಅವರ ವಯಸ್ಸಿನ ಅನುಪಾತ 10 ವರ್ಷಗಳ ನಂತರ ಅವರ ವಯಸ್ಸಿನ ಅನುಪಾತ 4 ಆದಾಗ ತಾಯಿಯ ಈಗಿನ ವಯಸ್ಸು ನೋಡಿ. ತಾಯಿ ಮತ್ತು ಮಗಳು ಅಂದರೆ ತಾಯಿ ಕೊಟ್ಟಿದ್ದಾರೆ, ಮಗಳು ಕೊಟ್ಟಿದ್ದಾರೆ. ತಾಯಿನ ಈಗಿನ ವಯಸ್ಸು 7, ಮಗಳ ವಯಸ್ಸು ಎಷ್ಟಿದೆ 2. ಅಂದರೆ ನಾನು ಏನು ಕನ್ಸಿಡರ್ ಮಾಡ್ತೀನಿ, 7x ಮತ್ತು 2x ಕನ್ಸಿಡರ್ ಮಾಡ್ತೀನಿ. ನೀವು ನೋಡು, ತಾಯಿ ಮಗಳು ಅಂದರೆ ನೀವು ನೋಡಿ ಕರೆಕ್ಟಾಗಿ ನೋಡಿ 7x/2x. ನಿಮಗೆ ಗೊತ್ತಿರೋ ಹಾಗೆ ಅನುಪಾತವನ್ನು ನಾವು
ಫ್ರ್ಯಾಕ್ಷನ್ನಲ್ಲಿ ಬರೆದಾಗ 7/2 ಆಗುತ್ತೆ. ತಾಯಿ ಅಂದರೆ ನಾನು 7x ತೊಗೊಂಡಿದ್ದೀನಿ, ಮಗಳನ್ನು 2x ತೊಗೊಂಡಿದ್ದೇನೆ. ಇಲ್ಲೇನು ಕೊಟ್ಟಿದ್ದಾರೆ, ಆದಾಗ 10 ವರ್ಷಗಳ ನಂತರ ನಾನೇನು ಮಾಡ್ತೇನೆ, 10 ವರ್ಷ ಮುಂದಾದರೂ ಮಗಳು ಕೂಡ 10 ವರ್ಷ ಆದಾಗ ಅವರ ಅನುಪಾತ ಕೊಟ್ಟಿದ್ದಾರೆ. ಅನುಪಾತ ಅಂದರೆ 9:4 ಕೊಟ್ಟಿದ್ದಾರೆ, ಅಂದರೆ 9:4 /4. 9/4 9/4. ಇಲ್ಲಿ ನೀವು ನೋಡಬಹುದು ತಾಯಿ ಮತ್ತು ಮಗಳ ಈಗಿನ ವಯಸ್ಸಿನ ಅನುಪಾತ 7/2 ಆದಾಗ 10 ವರ್ಷಗಳ ನಂತರ 10 ತಾಯಿ 10 ವರ್ಷಗಳ ನಂತರ 9 ವಯಸ್ಸಾಗಿದೆ, ಅವಳ ಮಗಳ 9 ವರ್ಷಗಳ 4 ವಯಸ್ಸಾಗಿದೆ. ಆದಾಗ ನಾವು ತಾಯಿಯ ಈಗಿನ ವಯಸ್ಸು ಕಂಡುಹಿಡಿಯಬೇಕು. ಆದ ಕಾರಣ ಇದು ಈಕ್ವೇಷನ್ ಯಾವ ರೀತಿ ಸಾಲ್ವ್ ಮಾಡಬೇಕು ನಿಮಗೆ ಗೊತ್ತಿರೋ ಹಾಗೆ 4 ಇಂಟು ಇದೆ, ಡಿವೈಡರ್ ಈ ಸೈಡ್ ಹೋಗಿದ್ರೆ ಏನಾಗುತ್ತೆ, ಮಲ್ಟಿಪ್ಲೈ ಇಂಟು 4 7x + 10. ಇದು ಬಾಗಿಲಿದೆ, ಇಲ್ಲಿ ಹೋಗಿದ್ರೆ ಏನಾಗುತ್ತೆ, ಇಂಟು 2x + 10. ಆದಾಗ ನಾವು ಮೊದಲು ಬ್ರ್ಯಾಕೆಟ್ ಸಾಲ್ವ್ ಮಾಡೋಣ. ಇದು ಒಂದು ಸ್ಥಿರಾಂಕ, ಇದು ಒಂದು ವೇರಿಯಬಲ್ ಇದೆ, ಇದು ಒಂದು ಕಾನ್ಸ್ಟೆಂಟ್ ಟರ್ಮ್ ಇದೆ. ಅಡಿಷನ್ ಮಾಡಲು ಸಾಧ್ಯವಿಲ್ಲ. ಆದ ಕಾರಣ 7 4 7 4 28, 4 10 40, 9 2 18, 9 10 90. ಇಲ್ಲಿ ನಾವು ವೇರಿಯಬಲ್ ಮತ್ತು ಕಾನ್ಸ್ಟೆಂಟ್ ಟರ್ಮನ್ನು ಸಪ್ರೇಟ್ ಮಾಡೋಣ. ಇದೊಂದು ವೇರಿಯಬಲ್ ಇದೆ, ಇದೊಂದು ವೇರಿಯಬಲ್ ಇದೆ. ಆದ ಕಾರಣ 28x + 18 ಈ ಸೈಡ್ ಬಂದರೆ -18x = 90 ಆಸ್ ಇಟ್ ಈಸ್, +40 ವಿ ಹ್ಯಾವ್ ಟು ಸೆಂಡ್ ದ್ಯಾಟ್ ಸೈಡ್, ಇಟ್ಸ್ ಬಿಕಮ್ -40. ಇಲ್ಲಿ ನೋಡಬಹುದು ಇದನ್ನು x ಇದೆ, ಇದನ್ನು x ಇದೆ. ಇದು ಎರಡನ್ನು ಕಳೆಯುವುದು ಕಾರಣ ಏಕೆಂದರೆ ಇಲ್ಲಿ ಮೈನಸ್ ಇದೆ. 28x - 18x is 10x = 90 - 40 is 50. ಆದ ಕಾರಣ x ನ ಬೆಲೆ ಏಟಾಗುತ್ತೆ 50. ಇದು ಗುಣಾಕಾರವಿದೆ, ಇಲ್ಲಿ ಬಂದರೆ ಡಿವೈಡ್ 0 0 ಕ್ಯಾನ್ಸಲ್. ಆದ ಕಾರಣ x = 5. x = 5 ಆದಾಗ ನಮಗೆ ತಾಯಿಯ ವಯಸ್ಸು ಕಂಡುಹಿಡಿಯಬೇಕು. ತಾಯಿಯ ವಯಸ್ಸು ಇದೆ 7 × x. ಆದ ಕಾರಣ ತಾಯಿ = 7 × x. ನಿಮಗೆ ಗೊತ್ತಿರೋ ಹಾಗೆ 7x ನ ಬೆಲೆ 5. ಆದ ಕಾರಣ 7 × x 5 7 35, 7 5 35. ಆದ ಕಾರಣ ತಾಯಿಯ ಈಗಿನ ವಯಸ್ಸು ಏನಾಗಿದೆ ಹೇಳಿ ನೀವೇ ನೋಡೋಣ, 35. ಆದ ಕಾರಣ ನಮ್ಮ ಆಪ್ಷನ್ ಡಿ, ತಾಯಿಯ ವಯಸ್ಸು 35. ಈ ರೀತಿಯ ಪ್ರಶ್ನೆಗಳು ಬಹಳ ಪ್ರಮುಖವಾಗಿದೆ. ನೀವು ಈ ರೀತಿಯ ಪ್ರಶ್ನೆಗಳು ದಿನಾಲು ನೀವು ಪ್ರಾಕ್ಟೀಸ್ ಮಾಡಬೇಕು. ಆವಾಗ ಮಾತ್ರ ಈ ರೀತಿಯ ಪ್ರಶ್ನೆಗಳು ಬಗೆಹರಿಸಲು ನಿಮಗೆ ಆಗುವುದು. ನಮ್ಮ ಮುಂದಿನ ಪ್ರಶ್ನೆ, ಒಂದು ಪಂಚಭುಜಾಕೃತಿಯ ಒಂದು ಕೋನವು 140, ಉಳಿದ ಕೋನಗಳು 2 3 1 2 3 4 ಅನುಪಾತದಲ್ಲಿದೆ. ಆದಾಗ ನಾವು ಯಾವ ರೀತಿಯಾಗಿ ಅನುಪಾತದಲ್ಲಿದ್ದಾಗ ಅದರ ಅತಿ ದೊಡ್ಡ ಕೋನವನ್ನು ಕಂಡುಹಿಡಿಯಬೇಕು. ಯಾವ ರೀತಿ ಅದನ್ನು ಅತಿ ದೊಡ್ಡ ಕೋನವನ್ನು ಕಂಡುಹಿಡಿಯುತ್ತೇವೆ ಎಂದರೆ, ಒಂದೊಂದು ಪಂಚಾಕೃತಿಯ ಮೊದಲು ನಿಮಗೆ ಗೊತ್ತಿರೋ ಹಾಗೆ ಮೊದಲು ನಮಗೆ ಒಂದು ಕೋನ ಕೊಟ್ಟಿದ್ದಾರೆ. ಒಂದು ಕೋನ ಕೊಟ್ಟಿದ್ದಾರೆ 140. ಒಳ ಕೋನ ಎಷ್ಟು ಕೊಟ್ಟಿದ್ದಾರೆ 140. ಉಳಿದ ಕೋನಗಳು ಏನು ಕೊಟ್ಟಿದ್ದಾರೆ, ಅನುಪಾತದಲ್ಲಿ ಕೊಟ್ಟಿದ್ದಾರೆ 1 2 3 4. ನಿಮಗೆ ಗೊತ್ತಿರೋ ಹಾಗೆ ಪಂಚಾಕೃತಿಯ ಒಳಕೋನದ ಮೊತ್ತ, ಪಂಚಾಕೃತಿಯ ಇಲ್ಲಿ ಇಂಪಾರ್ಟೆಂಟ್ ಯಾವುದು ಅಂದರೆ ಪಂಚಾಕೃತಿಯ, ನಿಮ್ಗೆ ಗೊತ್ತಿರೋ ಹಾಗೆ ಒಂದು ತ್ರಿಭುಜವಿದೆ. ತ್ರಿಭುಜ ಒಳಕೋನದ ಮೊತ್ತ ಅಂದರೆ ಏನು ಹೇಳ್ತೀರಿ ಹೇಳಿ ನೀವು, 180 ಡಿಗ್ರಿ. ಎವ್ರಿವನ್ 180 ಬೇಟ. ಒಂದು ತ್ರಿಭುಜದ ಒಳಕೋನದ ಮೊತ್ತ ಏನಿರುತ್ತದೆ 180, ಎಲ್ಲರಿಗೂ ಗೊತ್ತಿರೋ. ಅದೇ ರೀತಿ ನೀವು ಒಂದು ನೆನಪಿಡುವಾದ ಅಂಶವಿದೆ, ಪಂಚಾಕೃತಿಯ ಒಳಕೋನದ ಮೊತ್ತವು ಎಷ್ಟಾಗಿರುತ್ತೆ ಅಂದರೆ ಇಲ್ಲಿ ಬರೀತೀನಿ ನೋಡಿ, ಪಂಚಾಕೃತಿಯ ಒಳಕೋನದ ಮೊತ್ತ ಎಷ್ಟಾಗಿರುತ್ತದೆ ಅಂದರೆ ನೀವು ನೆನಪಿಡಬೇಕು 540 ಡಿಗ್ರಿ ಅಂದರೆ ಕೋನ. ಪಂಚಾಕೃತಿಯ ಒಳಕೋನ ಮೊತ್ತ ಎಷ್ಟಾಗಿರುತ್ತದೆ 540. ಅದರಲ್ಲಿ ಒಂದು ಕೋನ ಕೊಟ್ಟಿದ್ದಾರೆ. ಒಂದು ಕೋನ ಎಷ್ಟು, ಒಂದು ಕೋನ ನಮಗೆ ಕೊಟ್ಟಿರುತ್ತಾರೆ 140. ಆದಾಗ ಉಳಿದ ಕೋನಗಳ ಮೊತ್ತ ಎಷ್ಟಿರುತ್ತದೆ, ಉಳಿದ ಕೋನದ ಮೊತ್ತ 540 - 140 ಕಳೆದಾಗ 0 0 4 ಅಂದರೆ ಉಳಿದ ಕೋನಗಳ ಮೊತ್ತ 400 ಆಗಿದೆ. ಆದರೆ ಉಳಿದ ಕೋನಗಳಲ್ಲಿ ನಮಗೆ ಕೊಟ್ಟಿರುವ ಉಣಕೋಳಗಳ ಮೊತ್ತ 1:2:3:4. ಇದರಲ್ಲಿ ನಾನು
ಒಂದನ್ನು ಎಕ್ಸ್ ಅನ್ನು ಕನ್ಸಿಡರ್ ಮಾಡುತ್ತೆ, ಎರಡನ್ನು 2x, ಇದನ್ನು 3x, ಇದನ್ನು 4x. ಇದರಲ್ಲಿ ನಮಗೆ ಉಳಿದ 4 ಕೋನಗಳನ್ನು ಕೊಟ್ಟಿದ್ದಾರೆ. ಆದಾಗ ನಮಗೆ ಉಳಿದ 4 ಕೋನಗಳ ಮೊತ್ತ ಎಷ್ಟಿದೆ? 400. ಆದಾಗ ಏನಾಗುತ್ತೆ, ನಾವು ಉಳಿದ ಕೋನಗಳ ಮೊತ್ತ ಕಂಡುಹಿಡಿಯಬೇಕಾದ್ರೆ x ಪ್ಲಸ್ 2x ಪ್ಲಸ್ 3x ಪ್ಲಸ್ 4x ಈಕ್ವಲ್ ಟು ಉಳಿದ 4 ಕೋನಗಳ ಮೊತ್ತ ನಿಮಗೇನು ಗೊತ್ತಿದೆ? 400. ಇದನ್ನು ಕೂಡಿಸಿದಾಗ 4 3 7 8 9 10 10x ಈಕ್ವಲ್ ಟು 400. ಆದಾಗ ಎಕ್ಸ್ನ ಬೆಲೆ ಏನಾಗುತ್ತೆ? 10 ಮಲ್ಟಿಪ್ಲೈ ಇದೆಲ್ಲಿ ಹೋದ್ರೆ ಏನಾಗುತ್ತೆ? ಡಿವೈಡ್ 400 ಡಿವೈಡ್ ಬೈ 10, 0 0 ಕ್ಯಾನ್ಸಲ್, 40. ಎಕ್ಸ್ನ ಬೆಲೆ 40. ಆದಾಗ ಅತಿ ದೊಡ್ಡ ಕೋನ ಯಾವುದು? ಅತಿ ದೊಡ್ಡ ಕೋನ ಅಂದರೆ ನಮಗೆ ಕೋನ ಗೊತ್ತಿರುವ ಹಾಗೆ 4. ಮೊದಲನೇ ಕೋನ 140, ಮೊದಲನೇ ಕೋನ, ಎರಡನೇ ಕೋನ, ಮೂರನೇ ಕೋನ, ನಾಲ್ಕನೇ ಕೋನ, ಐದನೇ ಕೋನ. ಮೊದಲನೇ ಕೋನ ಕ್ವಶನಲ್ಲಿ ಕೊಟ್ಟಿದ್ದು 140, ಎರಡನೇ ಕೋನ ಎಕ್ಸ್, ಮೂರನೇ ಕೋನ 3x, ನಾಲ್ಕನೇ ಕೋನ 3x, ಐದನೇ ಕೋನ 4x. ಇಲ್ಲಿ ನಾವು ಎಕ್ಸ್ ವ್ಯಾಲ್ಯೂ ಪುಟ್ ಮಾಡಿ. ಎಕ್ಸ್ ಅಂದರೆ ಎರಡನೇ ಕೋನ 40, ಮೂರನೇ ಕೋನ 4 2 80 ಅಂದರೆ 4 3 12, 120, 4 4 16, 160. ಮೊದಲನೇ ಕೋನ 140, 40, 80, 120, 60. ನಿಮಗೆ ಗೊತ್ತಿರುವ ಹಾಗೆ ಇದರಲ್ಲಿ ಯಾವುದು ನಿಮಗೆ ದೊಡ್ಡ ಕೋನ ಕಾಣ್ತಿದೆ? ಇದರಲ್ಲಿ ನಮ್ಮ ದೊಡ್ಡ ಕೋನ 160 ನಮ್ಮ ಅತಿ ದೊಡ್ಡ ಕೋನವಾಗಿದೆ. ಆದ ಕಾರಣ ಇದರಲ್ಲಿ ನಮ್ಮ ಆಪ್ಷನ್ ಯಾವುದು? ನಮ್ಮ ಆಪ್ಷನ್ ಬಿ, 160 ಡಿಗ್ರಿ. ಈ ರೀತಿಯ ಕೋನ, ಈ ರೀತಿಯ ಪ್ರಶ್ನೆ ಮಾಡಲು ನಿಮಗೆ ಗೊತ್ತಿರಬೇಕಾದ ಪ್ರಮುಖ ಅಂಶ ಅಂದರೆ ತ್ರಿಭುಜದ ಒಳಕೋನ ಮೊತ್ತ 180. ಯಾವ ರೀತಿ ನೀವು ನೆನಪಿಕೊಳ್ಳಿದರೆ ಅದೇ ರೀತಿ ಒಂದು ಪಂಚಭುಜಾಕೃತಿಯ ಒಳಕೋನದ ಮೊತ್ತ ಏಟಾಗಿರುತ್ತದೆ? 540. ಅದೇ ರೀತಿಯಾಗಿ ಇದನ್ನು ಕ್ವಶನ್ ಕೂಡ ನೀವು ನೆನಪಿಟ್ಟುಕೊಳ್ಳಬೇಕು. ನಮ್ಮ ಮುಂದಿನ ಕ್ವಶನ್ ನೋಡಿ, ಇದು ಬಹಳ ಸುಲಭವಾಗಿರೋ ಒಂದು ಪ್ರಶ್ನೆ. ಸಮಾಂತರ ಚತುರ್ಭುಜದ 2 ಬಾಹುಗಳು 5:4 ಅನುಪಾತದಲ್ಲಿದೆ. ಅದರ ಸುತ್ತಳತೆ 54 ಸೆಂಟಿಮೀಟರ್ ಆದಾಗ ದೊಡ್ಡ ಬಾಹುವಿನ ಅಳತೆ. ಈ ರೀತಿ ಪ್ರಶ್ನೆ ಬಂದರೆ ನಿಮಗೆ ಮನಸ್ಸಿನಲ್ಲಿ ಖುಷಿ ಉಂಟಾಗುತ್ತದೆ. ಯಾವಾಗ ಖುಷಿ ಉಂಟಾಗುತ್ತೆ ಅಂದರೆ ಮೊದಲು ಈ ಕ್ವಶನ್ ಅನ್ನು ನೀವು ಅರ್ಥ ಮಾಡಿಕೊಳ್ಳಿ. ಸಮಾಂತರ ಚತುರ್ಭುಜದ 2 ಬಾಹುಗಳು, ಮೊದಲನೇ ಬಾಹು ಮೊದಲನೇ ಬಾಹು ಬರೀತೀನಿ ನೋಡಿ. ಮೊದಲನೇ ಬಾಹು ನಾನು 5x ಕನ್ಸಿಡರ್ ಮಾಡ್ತೇನೆ. ಎರಡನೇ ಬಾಹು ಎರಡನೇ ಬಾಹು 4x ಅಂತ ನಾನು ಕನ್ಸಿಡರ್ ಮಾಡುತ್ತೇನೆ. ಆದಾಗ ಅದರ ಸುತ್ತಳತೆ ಕೊಟ್ಟಿದ್ದಾರೆ. ಸುತ್ತಳತೆ ಕೊಟ್ಟಿದ್ದಾರೆ ಎಷ್ಟು? 54. ಹಾಗಾದರೆ ಅದರ ದೊಡ್ಡ ಬಾಹುವಿನ ಅಳತೆ. ಇವೆರಡರಲ್ಲಿ ದೊಡ್ಡ ಬಾಹು ನಮಗೆ ಯಾವುದಂತೂ ಕಂಡುಹಿಡಿಯಬೇಕಾಗಿದೆ. ಆದ ಕಾರಣ ಮೊದಲು ನಾವು ಇದರಲ್ಲಿ ಎಕ್ಸ್ನ ಬೆಲೆ ಕಂಡುಹಿಡಿಯಬೇಕು. ಎಕ್ಸ್ನ ಬೆಲೆ ಕಂಡುಹಿಡಿಯಲು ನಿಮಗೆ ಗೊತ್ತಿರೋ ಹಾಗೆ ಚತುರ್ಭುಜದ ಸುತ್ತಳತೆ ನಾವು ಕಂಡುಹಿಡಿಯುವ ಸೂತ್ರವು ನಿಮಗೆ ಗೊತ್ತಿದೆ. ಚತುರ್ಭುಜದ ಸುತ್ತಳತೆ ಕಂಡುಹಿಡಿಯುವ ಫಾರ್ಮುಲಾ ನೋಡಿ, ಸೂತ್ರ ಸುತ್ತಳತೆ ಚತುರ್ಭುಜದಲ್ಲಿ ಬರೋಣ. ಚತುರ್ಭುಜದ ಸುತ್ತಳತೆ ಈಕ್ವಲ್ ಟು 2 ಇಂಟು ಉದ್ದ ಪ್ಲಸ್ ಅಗಲ. ಆರ್ ಇನ್ ಇಂಗ್ಲೀಷ್ನಲ್ಲಿ ನಾವು ಏನಂತೀವಿ ಅಂದರೆ ಏರಿಯಾ ಆಫ್ ರೆಕ್ಟ್ಯಾಂಗಲ್ ಇಸ್ ಈಕ್ವಲ್ ಟು 2 ಇಂಟು L ಪ್ಲಸ್ ಬಿ, ಸೇಮ್ ಆಸ್ ಇಟ್ ಇಸ್. ಚತುರ್ಭುಜದ ಸುತ್ತಳತೆ ನಮಗೆ ಏನು ಕೊಟ್ಟಿದ್ದಾರೆ? 54 ಈಕ್ವಲ್ ಟು 2 ಇಂಟು ಉದ್ದ ಎಷ್ಟಿದೆ ಹೇಳಿ? 5x, ಅಗಲ ಎಷ್ಟಿದೆ? 4x. 5 ಪ್ಲಸ್ 4 ನಾವು ಆ್ಯಡ್ ಮಾಡಿದಾಗ ಏನಾಗುತ್ತೆ? 9x. ನಾವು ಬ್ರ್ಯಾಕೆಟ್ ಸಾಲ್ವ್ ಮಾಡಿದ್ರೆ 9 2 18x ಆದಾಗ x ಈಕ್ವಲ್ ಟು 54 ಡಿವೈಡೆಡ್ ಬೈ 18. 18 ಯಾಕೆ ಬಂತು ಅಂದರೆ ಇಲ್ಲಿ ಮಲ್ಟಿಪ್ಲೈ ಇದೆ, ಇಲ್ಲಿ ಬಂದಾಗ ಡಿವೈಡ್ ಆಗುತ್ತೆ. 54 ಡಿವೈಡೆಡ್ ಬೈ 18. 18 3 8 3 24, 8 3 1 3 54. ಆದ ಕಾರಣ 18 1 18 3 x ಈಕ್ವಲ್ ಟು 3. ನಮಗೆ x ಈಕ್ವಲ್ ಟು 3 ಗೊತ್ತಾದ ನಂತರ ನಾನು ಹೇಳಿದೆ ಮೊದಲನೇ ಬಾಹು, ಎರಡನೇ ಬಾಹು. ಮೊದಲನೇ ಬಾಹು ಏನು ಕೊಟ್ಟಿದ್ದಾರೆ ನಮಗೆ? 5x 4x. x ಈಕ್ವಲ್ ಟು 3 ಪುಟ್ ಮಾಡಿ. 5 3 15, 4 3 12. ನಿಮಗೆ ಕಣ್ಣಿಗೆ ಕಾಣುವ ಹಾಗೆ ಇಲ್ಲಿ ಅತಿ ದೊಡ್ಡ ಬಾಹು ಯಾವುದಾಗಿದೆ? 15. ಆದ ಕಾರಣ ನಮ್ಮ ಆಯ್ಕೆ ಯಾವುದಾಗಿರುತ್ತದೆ? ಆಪ್ಷನ್ 15 ಸೆಂಟಿಮೀಟರ್ ನಮಗೆ
ಅತಿ ದೊಡ್ಡ ಬಾಹು ಎಂದು ಗೊತ್ತಾಗುತ್ತದೆ. ಇದರಲ್ಲಿ ನೋಡಿ, ಇದರಲ್ಲಿ ಪ್ರಮುಖವಾದ ತಿಳಿದುಕೊಳ್ಳಬೇಕಾದ ಪ್ರಮುಖ ಅಂಶವೇನೆಂದರೆ ಚತುರ್ಭುಜದ ಸುತ್ತಳತೆಯ ಫಾರ್ಮುಲಾವನ್ನು ಅಂದರೆ ಸೂತ್ರವನ್ನು ನೀವು ನೆನಪಿಟ್ಟುಕೊಳ್ಳಬೇಕು. ಈ ರೀತಿ ಪ್ರಶ್ನೆಯನ್ನು ಮಾಡಲು ನೀವು ಈ ಒಂದು ಸೂತ್ರವನ್ನು ನೆನಪಿಟ್ಟುಕೊಳ್ಳದಿದ್ದರೆ ನಿಮಗೆ ಈ ರೀತಿಯ ಪ್ರಶ್ನೆ ಸುಲಭವಾಗಿ ಬಿಡಿಸಲು ಆಗುವುದಿಲ್ಲ. ನಮ್ಮ ಮುಂದಿನ ಪ್ರಶ್ನೆ ನೋಡಿ, ಇದು ಒಂದು ಬಹಳ ಅನುಕೂಲವಾದ ಮತ್ತು ಬಹಳ ಸರಳ ರೀತಿಯ ಪ್ರಶ್ನೆಯಾಗಿದೆ. ವೃತ್ತದಲ್ಲಿ ಎಳೆದ ಜಾವು ವೃತ್ತ ಕೇಂದ್ರದಲ್ಲಿ 60 ಡಿಗ್ರಿ ಕೋನವನ್ನು ಉಂಟು ಮಾಡುತ್ತದೆ. ಜಾ ಮತ್ತು ವೃತ್ತದ ಇರುವ ಅನುಪಾತವನ್ನು ಕಂಡುಹಿಡಿಯಿರಿ. ವೃತ್ತ ಹೆಂಗಿರುತ್ತೆ ಹೇಳಿ ನೋಡೋಣ. ಯಾರಿಗೆ ಗೊತ್ತಿದೆ ವೃತ್ತ ಈ ರೀತಿ ಆಗಿರುತ್ತೆ. ಏಳು ದೊಡ್ಡದು ಬಂತು. ವೃತ್ತ ಇದ್ದಾಗ ಇದು ನಮ್ಮ ಕೇಂದ್ರ ಬಿಂದು. ನಮಗೆ ಜಾ ಏನು ಹೇಳಿದಾಗ ಇದೊಂದು ಜಾವನ್ನು ಎಳೆದಾಗ ಒಂದು 60 ಡಿಗ್ರಿ ಕೋನ ಉಂಟಾಗಿದೆ. ಇಲ್ಲೊಂದು ಎಳೆದಾಗ ಇಲ್ಲೇನಾಗಿದೆ 60 ಡಿಗ್ರಿ ಕೋನ ಉಂಟುವಾಗಿದೆ. ಅಂದರೆ ತ್ರಿಭುಜ ಅಂದರೆ ಇದಕ್ಕೊಂದು ಇದರಿಂದ ಟಚ್ ಆಗುತ್ತೆ. ಟಚ್ ಆಯಿತು. ಇದು ಒಂದು ನಮಗೆ ಏನಾಗಿದೆ ಕ್ವಶನಲ್ಲಿ ಕೊಟ್ಟರೆ ಬೇಡ. ವೃತ್ತದಲ್ಲಿ ಎಳೆದ ಜಾವು ವೃತ್ತ ಕೇಂದ್ರದಲ್ಲಿ 60 ಡಿಗ್ರಿ ಕೋನವನ್ನು ಉಂಟು ಮಾಡಿದೆ ನೋಡಿ. ಇದರಲ್ಲಿ ಹೋಗಿ 60 ಡಿಗ್ರಿ ಕೋನ ಉಂಟು ಮಾಡಿದೆ. 60 ಡಿಗ್ರಿ ಅಂದರೆ ಇಲ್ಲೊಂದು ಏನಾಗುತ್ತೆ, ಇಲ್ಲೊಂದು ತ್ರಿಭುಜ ಒಂದು ಫಾರ್ಮ್ ಆಗಿದೆ. ಇದರಿಂದ ಇದಕ್ಕೆ ಉಂಟಾದ ನಂತರ ಜಾ ಮತ್ತು ವೃತ್ತಕ್ಕೆ ಇರುವ ತ್ರಿಭುಜಗಳ ಅನುಪಾತ ಹೇಳಿ. ಜಾ ನೋಡಿ 60 ಡಿಗ್ರಿ ಉಂಟಾದಾಗ ಇದು 60 ಡಿಗ್ರಿ ಉಂಟಾದಾಗ ಇದನ್ನು ಕೂಡ ಎಷ್ಟಾಗಿರುತ್ತೆ ನೋಡಿ. ಇದನ್ನು 60 ಇದ್ದಾಗ ಇಲ್ಲಿ ಒಂದು ಸಮಬಾಹು ತ್ರಿಭುಜ ಉಂಟಾಗಿದೆ. ಇದು ಸಮವಾಗಿದೆ. ನಾ ಹೀಗೆ ನಿಮಗೆ ಆ ಮೊದಲ ಕ್ವಶನಲ್ಲಿ ತಿಳಿಸಿದ ಹಾಗೆ ಇದೊಂದು ತ್ರಿಭುಜವಿದ್ದರೆ ಸಮಬಾಹು ತ್ರಿಭುಜ ಅಂದರೆ ತ್ರಿಭುಜದ ಮೊದಲು ಒಳಗಿನ ಮೊತ್ತ ಎಷ್ಟಿರುತ್ತದೆ, 3 ಬಾಹುಗಳ ಮೊತ್ತ 180 ಆಗಿರುತ್ತದೆ. ಇಲ್ಲಿ ನೋಡಿರಬೇಕಾದರೆ ಇಲ್ಲಿ 2 ಕೋನಗಳು ಸಮವಾಗಿದ್ದ ಸಮದ್ವಿಬಾಹು ತ್ರಿಭುಜ ಇದ್ದಾಗ ಇಲ್ಲಿ ಕೂಡ 60 ಡಿಗ್ರಿ ಕೋನ ಉಂಟಾಗಿರುತ್ತದೆ. ಇಲ್ಲಿ ಕೂಡ 60 ಡಿಗ್ರಿ ಉಂಟಾಗಿರುತ್ತದೆ. ಏಕೆಂದರೆ ಇಲ್ಲಿ ನೋಡಬಹುದು ಇದೊಂದು ತ್ರಿಜ್ಯ ಇದೆ ಅಂದರೆ ಇದೊಂದು ವೃತ್ತ ಇದೆ ಅಂದರೆ ಇಲ್ಲಿ ನಾನು ಒಂದು ಜಾ ಎಳೆದಾಗ ಇನ್ನು ಕ್ವಶನ್ ಹೋಗಬೇಕಾದರೆ ಒಂದು ಘನದ ಕರ್ಣದ ಉದ್ದವು √12 ಸೆಂಟಿಮೀಟರ್ ಆದರೆ ಅದರ ಘನಫಲವೆಷ್ಟು? ಒಂದು ಘನದ ಕರ್ಣದ ಉದ್ದವು √12 ಸೆಂಟಿಮೀಟರ್ ಆದರೆ ಅದರ ಘನಫಲವೆಷ್ಟು? ಘನಫಲ ಕಂಡುಹಿಡಿಯಲು ಮೊದಲು ನಮಗೆ ಬೇಕಾದ ಒಂದು ಸೂತ್ರ ಏನೆಂದರೆ v = a². ಇಲ್ಲಿ a ಅಂದರೆ ಘನಫಲ, a ಅಂದರೆ ಘನಫಲ ಬದಿಯ ಉದ್ದವನ್ನು ಕಂಡುಹಿಡಬೇಕು. ಇದರಲ್ಲಿ ಕೊಟ್ಟ ಕರ್ಣನ ಉದ್ದವು ಅಂದರೆ ನಮಗೆ ಒಂದು ಸೂತ್ರವಿದೆ, d = a × √3. ಇಲ್ಲಿ ಡಿ ಏನು ಕೊಟ್ಟಿದ್ದಾರೆ, ಡಿ ಅಂದರೆ ಕರ್ಣನ ಉದ್ದವು ಕೊಟ್ಟಿದ್ದಾರೆ. ಒಂದು ಕರ್ಣ ಉದ್ದ ಎಷ್ಟು ಕೊಟ್ಟಿದ್ದಾರೆ, √12. ಆದಾಗ ನಾವು ಎ ವ್ಯಾಲ್ಯೂ ಕಂಡುಹಿಡಿಯಲು ಬಹಳ ಸಹಕಾರವಾಗುತ್ತದೆ. ಆದ ಕಾರಣ ಡಿ ವ್ಯಾಲ್ಯೂ ಏನಿದೆ, √12 = a × √3. a = √12/√3. 3 1 3 4 ಅಂದರೆ √4 ವ್ಯಾಲ್ಯೂ ಏನಾಗುತ್ತೆ 2. ಆದಾಗ ನಮಗೆ ಯಾವ ವ್ಯಾಲ್ಯೂವನ್ನು ಕಂಡುಹಿಡಬೇಕು, ಘನಫಲ. therefore ಘನಫಲ = a³ ಅಂದರೆ 2⁻3. 2⁻3 ನಥಿಂಗ್ ಬಟ್ 2 × 2 × 2. 2 to the 4, 4 to the 6. therefore ಘನಫಲ we have to get that answer is 8. 8 ಅಂದರೆ ನಮ್ಮ ಆಪ್ಷನ್ ಯಾವಾಗ ಕರೆಕ್ಟ್ ಆಗಿರುತ್ತದೆ, 8 ಅಂದರೆ ನಮ್ಮ ಆಪ್ಷನ್ 8. ಆದ ಕಾರಣ ನಮ್ಮ ಆಪ್ಷನ್ 8 ಕರೆಕ್ಟ್ ಆಗಿರುತ್ತದೆ. ಅದೇ ರೀತಿ ಒಂದು ಸಂಖ್ಯೆಯ 5/3 ಎರಡನೇ ಸಂಖ್ಯೆಯ 70% ಮೊದಲನೇ ಮತ್ತು ಎರಡನೇ ಸಂಖ್ಯೆಗಳ ಅನುಪಾತವನ್ನು ಕಂಡುಹಿಡಿಯಬೇಕಾಗಿದೆ. ಇಲ್ಲಿ ನೋಡಿ, ಮೊದಲನೇ ಸಂಖ್ಯೆ ಎ ಅಂತ ನಾನು ಕನ್ಸಿಡರ್ ಮಾಡುತ್ತೇನೆ, ಎರಡನೇ ಸಂಖ್ಯೆ ಬಿ. ಒಂದು ಸಂಖ್ಯೆಯ 5/3 ಅಂದರೆ 5/3 ಮೊದಲನೇ ಪದ ಎಷ್ಟಾಗಿದೆ, 70% ಆಫ್ ಎರಡನೇ ಪದವಾಗಿದೆ. ಮೊದಲು ನಾವು ಪರ್ಸೆಂಟೇಜ್ ರಿಮೂವ್ ಮಾಡಬೇಕಂದ್ರೆ ಅದರಲ್ಲಿ ನಾವು 70/100 × b.
ಇಲ್ಲ 100 ಯಾಕೆ ಬರೆದಿದ್ದೇನೆ, 100 ಯಾಕೆ ಬರೆದೇನೆ ಅಂದರೆ ಈ ಪರ್ಸೆಂಟೇಜ್ ರಿಮೂವ್ ಮಾಡಬೇಕಾದ್ರೆ ಏನಾಗುತ್ತೆ, ಡಿವೈಡೆಡ್ ಬೈ 100. 0 0 ಕ್ಯಾನ್ಸಲ್ ಆದಾಗ 3/5 ಇಂಟು ಎ ಈಕ್ವಲ್ ಟು 7/10 ಇಂಟು ಬಿ. ನೋಡಿ ಎ ಇಲ್ಲೇ ಇಡ್ತೇನೆ, ಬಿ ಇಂಟು ದ ಈ ಸೈಡ್ ಏನಾಗುತ್ತೆ ಡಿವೈಡ್ ಈಕ್ವಲ್ ಟು ಉಳಿದಿರೋದು 7/10 ಇಂಟು 5 ಡಿವೈಡ್ ಇದೆ ಅಲ್ಲಿ ಹೋಗಿದ್ರೆ ಏನಾಗುತ್ತೆ ಇಂಟು 3 ಇಂಟು ಇದೆ ಇಲ್ಲಿ ಹೋಗಿದ್ರೆ ಆಗುತ್ತೆ ಡಿವೈಡ್. ದೇರ್ ಫಾರ್ 5 1 ज़ा 5 2 ज़ा ಎ ಬೈ ಬಿ ಈಕ್ವಲ್ ಟು 7 1 ज़ा 7 3 2 ज़ा 6. ಆದ ಕಾರಣ ನಮ್ಮ ಅನುಪಾತ ಅಂದರೆ ಎ ಅನುಪಾತ ಬಿ ಈಕ್ವಲ್ ಟು 7 ಅನುಪಾತ 6. ಆದ ಕಾರಣ ನಮ್ಮ ಆಯ್ಕೆ ಯಾವುದಾಗಿರುತ್ತೆ, ನಮ್ಮ ಆಯ್ಕೆ ಆಪ್ಷನ್ 4. ಆಪ್ಷನ್ 4 ಅಂದರೆ 7/6. ಮುಂದೆ ನೋಡಬೇಕಾದರೆ ರೂಪಾಯಿ 8,400ಗಳನ್ನು ಪಿ ಕ್ಯೂ ಆರ್ ಎಸ್ಗಳಿಗೆ ಪಿ ಮತ್ತು ಕ್ಯೂ, ಕ್ಯೂ ಮತ್ತು ಆರ್, ಆರ್ ಮತ್ತು ಎಸ್ಗಳ ಕ್ರಮವಾಗಿ 2:3, 4:5 ಮತ್ತು 6:7 ಅನುಪಾತದಲ್ಲಿರುವಂತೆ ಹಂಚಲಾಗಿದೆ. ಹಾಗಾದರೆ ಪಿನ ಭಾಗವು ಎಷ್ಟು? ಪಿನ ಭಾಗವು ಎಷ್ಟು? ನೋಡಿ, ಇದು ಪ್ರಶ್ನೆ ಪ್ರಮುಖ ಮತ್ತು ಬಹಳ ಸುಲಭವಾದ ಪ್ರಶ್ನೆಯಾಗಿದೆ. ಈ ರೀತಿಯ ಪ್ರಶ್ನೆಗಳು ನಿಮಗೆ PT ಪರೀಕ್ಷೆಯಲ್ಲಿ ಬರುವ ಬಹಳ ಸಾಧ್ಯತೆಯಿದೆ. ಇಲ್ಲಿ ನೋಡಬಹುದು, ರೂಪಾಯಿ 8,400ಗಳಿವೆ. ಅದರಲ್ಲಿ ಪಿ ಕ್ಯೂ ಆರ್ ಕೊಟ್ಟಿದ್ದಾರೆ. ಅನುಪಾತ ಏನು ಕೊಟ್ಟಿದ್ದಾರೆ? ಮೊದಲು ಪಿ ಮತ್ತು ಕ್ಯೂ, ಪಿ ಮತ್ತು ಕ್ಯೂನ ಅನುಪಾತ 2:3. ಕ್ಯೂ ಮತ್ತು ಆರ್ ಅನುಪಾತ 4:5. ಆರ್ ಮತ್ತು ಎಸ್ ನ ಅನುಪಾತ 6:7. ಆದಾಗ ಪಿನ ಭಾಗವು ಎಷ್ಟು ಅಂದರೆ ಟೋಟಲ್ ಭಾಗ ಎಷ್ಟಿದೆ? 8,400. ಅದರಲ್ಲಿ ನಾವು ಪಿನ ಭಾಗವನ್ನು ಕಂಡುಹಿಡಿಯಬೇಕು. ಯಾವ ರೀತಿ ಕಂಡುಹಿಡಿಯಬೇಕಾದ್ರೆ ಮೊದಲು 2 ಅನುಪಾತವನ್ನು ನಾವು ಕನ್ಸಿಡರ್ ಮಾಡೋಣ. ಈ ಅನುಪಾತದಲ್ಲಿ ನೋಡಬಹುದು, ನೀವು ಏನು ನೋಡ್ತೀರ ಅಂದರೆ ಇವೆರಡು ಸಮವಾಗಿದೆ. ಕ್ಯೂ ಕಾಮನ್ ಇದೆ. ಕ್ಯೂ ಕಾಮನ್ ಇದ್ದಾಗ ಇವೆರಡನ್ನು ಕಾಮನ್ ಆಗಿ ಮಾಡೋಣ. ಅಂದರೆ ಇಲ್ಲಿ 4 ಇದೆ, ಇಲ್ಲಿ 3 ಇದೆ ಅಂದಾಗ ಈ 4 ನಾನು ಇಲ್ಲಿ ಇಂಟು ಮಾಡುತ್ತೇನೆ, ಈ 3 ಇಲ್ಲಿ ಇಂಟು ಮಾಡುತ್ತೇನೆ. ಆದಾಗ ಇಂಟು ಮಾಡಲು ಕಾರಣ ಸಮ ಮಾಡಿಕೊಳ್ಳುತ್ತೇನೆ. ಆದ ಕಾರಣ ಪಿ ರಷ್ಟು ಕ್ಯೂ, ಕ್ಯೂ ರಷ್ಟು ಆರ್. ಕ್ಯೂ ಸಮ ಮಾಡಿಕೊಳ್ಳಲು 4 ಇಲ್ಲಿ ಇಂಟು ಮಾಡಿದಾಗ 4 2 ज़ा 8, 4 3 ज़ा 12. ಅದೇ ರೀತಿ 3 ನಾವು ಇದು ಈಕ್ವೇಷನ್ಗೆ ಇಂಟು ಮಾಡ್ತೇನೆ. 3 4 ज़ा 12, 3 5 ज़ा 15. ನೋಡಬಹುದು ನೀವು ಕ್ಯೂ ಮತ್ತು ಕ್ಯೂ ಸಮವಾಗಿದೆ. ಆದ ಕಾರಣ ಪಿ ರೇಷಿಯೋ ಕ್ಯೂ ರೇಷಿಯೋ ಆರ್ ಅನುಪಾತ ಕೂಡ ಏನಾಗುತ್ತೆ 8:12:15. ಈಗ ಉಳಿದಿರೋ ಒಂದು ಅನುಪಾತ ಏನಿದೆ, ಆರ್ ಅನುಪಾತ ಎಸ್ ಈಕ್ವಲ್ ಟು 6:7. ಇದರಲ್ಲಿ ನಮಗೆ ಗೊತ್ತಿರೋ ಹಾಗೆ ಆರ್ ಮತ್ತು ಆರ್ ಸೇಮ್ ಇದೆ. ಇಲ್ಲಿ ಆರ್ ವ್ಯಾಲ್ಯೂ 15 ಇದೆ, ಇಲ್ಲಿ ಆರ್ ವ್ಯಾಲ್ಯೂ 6 ಇದೆ. 15 ಆರ್ ಅಂದರೆ 15 2 30, 6 5 30. ಅಂದರೆ 15 ನಾವು 2 ಕೂಡಿಸಿದಾಗ 30 ಆಗುತ್ತೆ. 6 ನಾವು 5 ಗುಣಿಸಿದಾಗ 30 ಆಗುತ್ತೆ. ಆದ ಕಾರಣ ಅದೇ ರೀತಿಯಾಗಿ ಆರ್ ಮತ್ತು ಆರ್ ಅನ್ನು ನಾವು ಸೇಮ್ ಅಂದರೆ ದ ವ್ಯಾಲ್ಯೂ ವಿಲ್ ಬಿ ಸೇಮ್ ಆಫ್ ಆರ್ ಆ್ಯಂಡ್ ಆರ್. ಅವಾಗ ಏನಾಗುತ್ತೆ, ನಾನು ಈ ಇಕ್ವೇಷನ್ ಅನ್ನು ನಾನು ಯಾವ ನಂಬರಿಂದ ಮಲ್ಟಿಪ್ಲೈ ಮಾಡುತ್ತೇನೆ ಅಂದರೆ 2. ಯಾಕಂದ್ರೆ 30 ಆಗಲು ಆರ್, 15 2 ज़ा 30. ಅದೇ ರೀತಿ ಈ ಇಕ್ವೇಷನ್ ಅನ್ನು ನಾನು ಯಾವ ನಂಬರ್ಗೆ ಇಂಟು ಮಾಡುತ್ತೆ ಅನುಪಾತವನ್ನು 5, ಯಾಕಂದರೆ 6 5 30. ಆದಾಗ ಏನಾಗುತ್ತೆ ನೋಡಿ, ಪಿ ರೇಷಿಯೋ ಕ್ಯೂ ರೇಷಿಯೋ ಆರ್ ಇಸ್ ಈಕ್ವಲ್ ಟು 15 ಅಂದರೆ 2, 8 2 ज़ा 16, 12 2 24, 15 2 30. ಅದೇ ರೀತಿಯಾಗಿ 5 ಮಾಡಿ, 6 ಅನುಪಾತ ಎಸ್, 6 5 30, 7 5 35. ಆದ ಕಾರಣ ನಮ್ಮ ರೇಷಿಯೋ ಏನಾಗುತ್ತೆ, ಪಿ ರೇಷಿಯೋ ಕ್ಯೂ ರೇಷಿಯೋ ಆರ್ ರೇಷಿಯೋ ಎಸ್ ರೇಷಿಯೋ ಈಕ್ವಲ್ ಟು ಸುಲಭವಾಗಿ 16 ರೇಷಿಯೋ 24 ರೇಷಿಯೋ 30 ರೇಷಿಯೋ 35. ಇದರಲ್ಲಿ ನಮಗೆ
ಅಷ್ಟು ರೇಷಿಯೋಗಳು ಸಿಕ್ಕಿದೆ PQRS. ಇದರಲ್ಲಿ ನಮಗೆ ಈ ಅಷ್ಟು ಮೊತ್ತ ರೇಷಿಯೋಗಳ ಮೊತ್ತ ಎಷ್ಟು ಕೊಟ್ಟಿದ್ದಾರೆ? 2400. ಆದ ಕಾರಣ ಒಂದು ರೇಷಿಯೋನ ಮೊತ್ತವನ್ನು ಕಂಡುಹಿಡಿಯೋಣ. ಯಾವ ರೀತಿ ಕಂಡುಹಿಡಿಯೋಣ ಅಂದರೆ 16x ಪ್ಲಸ್ 24x ಪ್ಲಸ್ 30x ಪ್ಲಸ್ 35x ಈಕ್ವಲ್ ಟು ನಮಗೆ ಕೊಟ್ಟಿರೋ ಹಾಗೆ ಟೋಟಲ್ ಎಷ್ಟು ಕೊಟ್ಟಿದ್ದಾರೆ? 8400. 16 ಪ್ಲಸ್ 20, 24 ಪ್ಲಸ್ 16, 30, 40, 40 ಪ್ಲಸ್ 30, 40, 50, 60, 70, 70 ಪ್ಲಸ್ 30, 105x ಈಕ್ವಲ್ ಟು 8400. How to find value of x? X equal to 8400 divided by into it's come divide 105. When we have to divide this equation, the answer should be ಏನಾಗುತ್ತೆ ನೋಡಿ, ಅಂದರೆ ಇಲ್ಲಿ ಮಾಡ್ತೀನಿ ನೋಡಿ, 8400 divided by 105. 5 2s are 10, 5 1s are 5 1s are 5, 3, 5 6 to 30, 4, 5 8 is 80, 21. Therefore 3 will become, I think, 3. 7 3s are 21, 7 2 14, 2 7 4 28, 3 1 4 8 24, 80. x equal to ಏನು ಬರುತ್ತೆ ನಮ್ಮ ಹತ್ರ? 80. x equal to 80 ಬಂದಾಗ ಇದು ಕರೆಕ್ಟ್ ಇದೆ ನೋಡೋಣ. x equal to 80 ಬಂದಾಗ ನಮಗೆ p ನ ವ್ಯಾಲ್ಯೂ ಕಂಡುಹಿಡಿಬೇಕು. p ಎಷ್ಟಿದೆ ನೋಡಿ, p is equal to 16x ಆದಾಗ p is equal to 16 into 80, 0 8 48, 0 8 0 0 8 12, 1 2 80, 1 2 80 ಆಪ್ಷನ್ ಇದೆ ನೋಡೋಣ, ಚೆಕ್ ಮಾಡೋಣ. 1 2 80, 1 2 80, 1 2 80 ಅಂದರೆ 1 2 80 ಅಂದರೆ ನಮ್ಮ ಆಪ್ಷನ್ ಎ ಕರೆಕ್ಟ್. ಇದು ಕ್ವಶನ್ ಪ್ರಮುಖವಾಗಿದ್ದು ಹಾಗೂ ಬಹಳ ಸರಳ ರೀತಿಯ ಪ್ರಶ್ನೆವಾಗಿದೆ ಮತ್ತು ಇದು ನಿಮ್ಮ TET ಎಕ್ಸಾಮ್ನಲ್ಲಿ ಪ್ರಮುಖ ಮತ್ತು ಅತಿ ಮುಖ್ಯವಾದ ಪ್ರಶ್ನೆಯನ್ನು ಹೊಂದಿದೆ. ಈ ರೀತಿಯ ನೀವು ಪ್ರಶ್ನೆಗಳನ್ನು ನಿಮ್ಮ ಎಕ್ಸಾಮ್ನಲ್ಲಿ ಸುಲಭವಾಗಿ ಪರಿಹರಿಸಬೇಕಾದರೆ, ಈಸಿ ಟು ಸಾಲ್ವ್ ಇನ್ ಯುವರ್ ಎಕ್ಸಾಮ್ ಮೀನ್ಸ್ ಡೈಲಿ ಯು ಹ್ಯಾವ್ ಟು ಮೇಕ್ ಪ್ರಾಕ್ಟೀಸ್ ಅಂಡ್ ಯು ಹ್ಯಾವ್ ಟು ರೈಟ್ ಡೈಲಿ ಇನ್ ಯುವರ್ life. Daily you have to practice this type of question, then only you have to solve in exam, or it is not possible to solve in your exam. When you are looking this problem, you have to think that this problem will be hard or it is not come to me. Why? Because this is the long step are there. ಇಲ್ಲಿ ಬಹಳ ಸ್ಟೆಪ್ಗಳನ್ನು ನಿಮಗೆ ಕಾಣ್ತಾ ಇದೆ. ಆದ ಕಾರಣ ನೀವು ಡೈಲಿ ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಈ ರೀತಿಯ ಪ್ರಶ್ನೆಗಳನ್ನು ನಾನು ದಿನಾಲು ನಿಮಗೆ ಕೊಡುತ್ತೇನೆ. ದಿನಾಲು ನಾನು ಎಕ್ಸ್ಪ್ಲೇನ್ ಮಾಡುತ್ತೇನೆ ಬಂದು. ಆದ ಕಾರಣ ನೀವು ಈ ರೀತಿಯ ಪ್ರಶ್ನೆಗಳ ಬಗ್ಗೆ ಅಧ್ಯಯನ ಮಾಡಲು ಬಹಳ ಪ್ರಾಮುಖ್ಯತೆಯನ್ನು ವಹಿಸಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಏನು ಮಾಡ್ತೀರಿ? ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿರಿ, ಮತ್ತೇನು ಮಾಡ್ತೀರಿ? ಶೇರ್ ಮಾಡಿರಿ. ನೀವೇನು ಮಾಡಲ್ಲ ಗೊತ್ತದ? ಟ್ರೈ ಟು ಮೇಕ್ ದಿಸ್ ಒನ್. ನಮ್ಮ ಮುಂದಿನ ಪ್ರಶ್ನೆ ಇದಾಗಿದೆ.